ಹಾಯ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಹಾಸ್ಟೆಲ್ ಅಪ್ಲಿಕೇಶನ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ನಂತರ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ತಿದೀವಿ. ಮೊದಲನೇದಾಗಿ ಈ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಅಪ್ಲಿಕೇಶನ್ ಕರೆದಿರೋದು. ಅದಕ್ಕೋಸ್ಕರ ಮೈನಾರಿಟಿ ವಿದ್ಯಾರ್ಥಿಗಳು ಹಾಗೆ SC/ST ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಈ ಒಂದು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬಹುದು. ಸರಿನಾ? ಅಂದ್ರೆ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಂದ ಅಥವಾ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಆಗಸ್ಟ್ 5, 2024 ಆಗಿರುತ್ತೆ. ನಂತರ SC/ST ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ 31 ಆಗಸ್ಟ್ 2024 ಆಗಿರುತ್ತೆ. ನಂತರ shp.karnataka.gov.in ಈ ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸರಿನಾ? ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಕೊಳ್ತಾದ್ರೆ, ಮೊದಲನೇದಾಗಿ SSP ID ಬೇಕಾಗತ್ತೆ. ನೀವು ಇದುವರೆಗೆ SSP ID ಅಥವಾ SSP ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡದಿದ್ರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದರ ನಂತರ ಈ ಒಂದು ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಬಹುದು. ಸರಿನಾ? ಅದರ ನಂತರ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗತ್ತೆ. ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಲೋಡ್ ಮಾಡೋದಿರೋದಿಲ್ಲ, ಬಟ್ ಆಧಾರ್ ಕಾರ್ಡ್ ಮೇಲೆ ಇರುವಂತಹ ನಂಬರ್ ಬೇಕಾಗತ್ತೆ. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಬೇಕು. ಅದ ನಂತರ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದು ಈ ವರ್ಷ ಅಂದ್ರೆ 2024 ಮತ್ತು 25ನೇ ಸಾಲಿಗೆ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅಪ್ಲಿಕೇಶನ್ ಹಾಕಿ, ಇಲ್ಲದಿದ್ರೆ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನ ತಹಸೀಲ್ದಾರ್ ಆಫೀಸ್ ನಿಂದ ಪಡೆದುಕೊಂಡು ಅದರ ನಂತರ ಅಪ್ಲಿಕೇಶನ್ ಹಾಕಿ. ಸರಿನಾ? ಅದರ ನಂತರ ವಿದ್ಯಾರ್ಥಿಗಳ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಾಗತ್ತೆ. ಹಾಗೆ ಸ್ಯಾಟ್ಸ್ ID ಅಂತ ಇರುತ್ತೆ. ಸರಿನಾ? ನೀವು ನಿಮ್ಮ ಸ್ಕೂಲ್ ನಲ್ಲಿ ಅಥವಾ ಕಾಲೇಜ್ ನಲ್ಲಿ ಕೇಳಿದ್ರೆ ಸ್ಯಾಟ್ಸ್ ID ಅನ್ನ ಕೊಡ್ತಾರೆ. ಸೊ ಆ ಸ್ಯಾಟ್ಸ್ ID ಕೂಡ ಬೇಕಾಗತ್ತೆ. ನಂತರ 2 ಮೊಬೈಲ್ ನಂಬರ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಅಂತ ಒಂದು ಎಂಟರ್ ಮಾಡೋದಿರುತ್ತೆ, ಹಾಗೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಎಂಟರ್ ಮಾಡೋದಿರುತ್ತೆ. ಅದಕ್ಕೋಸ್ಕರ 2 ಮೊಬೈಲ್ ನಂಬರ್ ಬೇಕು. ನಂತರ ಒಂದು ಇಮೇಲ್ ID ಬೇಕಾಗತ್ತೆ. ಸೊ ಇಮೇಲ್ ID ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ನಂತರ ಇಮೇಲ್ ID ಪಾಸ್ವರ್ಡ್ ಅದೆಲ್ಲ ನೆನಪಿನಲ್ಲಿ ಇಟ್ಕೊಂಡಿರಿ. ಸೊ ಈ ಇಮೇಲ್ ID ಏನಿದೆ ಅದು ಕೂಡ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಬೇಕಾಗುತ್ತೆ. ನಂತರ ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ಪ್ರಿಂಟ್ಔಟ್ ಯಾಕೆ ಬೇಕು ಅಂತ ಹೇಳಿದ್ರೆ ನೀವು ಹಾಸ್ಟೆಲ್ಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಈಗಾಗಲೇ ಹೇಳಿದ್ದೆ, ಅದ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, shp.karnataka.gov.in. ಬೇರೆ ಡೌಟ್ಸ್ ಇದ್ರೆ ಕಾಂಟ್ಯಾಕ್ಟ್ ತಿಳಿಸಿ. ಮುಂದಿನ ಅಪ್ಡೇಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.